ದ ನೀಡೆಡ್ ಪರ್ಸನ್ಸ್, ಯಾರಿಗೆ ತುಂಬ ಗೆತ್ತು ಒಂದೊಂದು ಮುತ್ತುಗಳಿದ್ದಾಗೆ. ನಾನು ಇವ್ರನ್ನೆಲ್ಲ ಬಿಟ್ಟು ಹೋಗ್ಬೇಕಾ? ಸ್ಯಾಮ್ಸಂಗ್ ಫ್ರೆಂಡ್ಸ್ ಈ ಸಂಜಯ್ ಇದು ಬೆನ್ನಿಗೆ ಚೂರಿ ಹೊರಟೋಗ್ತಾರೆ. Okay, let's go. Hi, what's up fam? Namaste and welcome back to my another new vlog. ಸೊ ಇವತ್ತಿನ ವ್ಲಾಗ್ ಏನು ಅಂತ ತಮ್ಮನೇಲಿ ಮತ್ತು ಟೈಟಲಲ್ಲಿ ನೋಡಿರ್ತೀರ. ಸೊ ನಾನಿವತ್ತು ಒಂದು ಹೊಸ ಕಂಟೆಂಟ್ ಜೊತೆ ಮತ್ತೆ ಬಂದಿದ್ದೀನಿ. ಸೊ ನಾನಿವತ್ತು ರಾತ್ರಿ ಯಾಕೆ ಶೂಟ್ ಮಾಡ್ತಾಯಿದ್ದೀನಿ ಅಂತ ಅಂದರೆ, ಒಂದು ನಿಮಿಷ ನೋಡಿ, ಅಲ್ಲಿ ಚಂದ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ. ಯಾಕೆ ವಿಷಯ ಏನಪ್ಪ ಅಂದರೆ, ನಾನು ಒಂದು ನಿಮಿಷ ಗೈಸ್, ಇಲ್ಲಿ ಒಂದಷ್ಟು ಚೀಟಿಗಳನ್ನ ಬರೆದು ಹಾಕಿದ್ದೀನಿ. ಸೊ ಇದಕ್ಕೆ ನಾನು ಆನ್ಸರ್ ಮಾಡಬೇಕು. ಸೊ ಒಂದಷ್ಟು ಕ್ವಶನ್ಸ್ಗೆ ಆನ್ಸರ್ ಮಾಡೋಣ ಅಂತ ಕೂತು ಬರೆದು ಬಂದಿದ್ದೀನಿ. ಸೊ ಬನ್ನಿ ಈಗ ಒಂದೊಂದಾಗಿ ಬಿಚ್ತಾ ಹೋಗೋಣ ಆನ್ಸರ್ ಮಾಡಲಿಕ್ಕೆ. ಸೊ ಫಸ್ಟ್ ಯಾವುದಿತ್ತು? ಹೆಂಗಿಸಿದು? ವಾಟ್ ಇಫ್ ಐ ಡೂ ಇಫ್ ಐ ಬಿಕಮ್ ಅ ರಿಚ್ ಟುಮಾರೋ? ಸೊ ನಾನೇನಾದರೂ ನಾಳೆನೇ ರಿಚ್ ಆಗೋದ್ರೆ, ಆ ಥರ ಆಗೋಲ್ಲ. ಸೊ ನಾಳೆ ಏನಾದರೂ ರಿಚ್ ಆದರೆ, ಅಂದರೆ ರಿಚ್ ಅಂದರೆ ಅಷ್ಟು ದೊಡ್ಡದಾಗಲ್ಲ, ರಿಚ್ ಆದರೆ ಫಸ್ಟ್ ಐ ವಿಲ್ ಹೆಲ್ಪ್ ದ ನೀಡೆಡ್ ಪರ್ಸನ್ಸ್, ಯಾರಿಗೆ ತುಂಬ ಅಗತ್ಯ ಇರುತ್ತೆ. ನನಗೆ ಚಿಕ್ಕನಿಂದ ತುಂಬ ಆಸೆ ಇರ್ತಾಯಿತ್ತು ಗೈಸ್. ಸೊ ಈ ಥರ ಈಗ ನಾವೆಲ್ಲೋ ಟೂರಿಸ್ಟ್ ಪ್ಲೇಸ್ ಕಡೆ ಹೋಗಿರ್ತೀರ, ಅಲ್ಲಿ ಯಾರಾದರೂ ಬಂದು ಭಿಕ್ಷೆ ಬೇಡಿದ್ರೆ, ಸೊ ನಂಗೆ ಕೊಡೋದಕ್ಕಾಗ್ತಾಯಿರಲಿಲ್ಲ. ನಮ್ಮಪ್ಪ ನೋಡಿದ್ರೆ ಕೊಡ್ತಾಯಿದ್ರು. ಸೊ ನಾನು ಒಂದು ದಿವಸ ಇವರೆಲ್ರಿಗೂ ಒಂದು ಹೆಲ್ಪ್ ಮಾಡೋಷ್ಟು ಒಂದು ಎತ್ತರಕ್ಕೆ ಬೆಳಿಬೇಕು ಅಂತ ಅನ್ನಿಸ್ತಾಯಿತ್ತು. ಸೊ ನಾನು ಮೊನ್ನೆ ಕಾರ್ಮಿಕರ ದಿನಾಚರಣೆ ಆಯಿತು, May 1. ಸೊ ಆವಾಗ ಅಂದ್ಕೊಂಡೆ ಈ ಥರ ಹೋಗಿ ಎಲ್ರಿಗೂ ಪಾಪ ಕಾರ್ಮಿಕರಿಗೆ ಹೆಲ್ಪ್ ಮಾಡೋಣ ನನ್ನ ಕೈಲಾದಷ್ಟು ಅಂತ. ಸೊ ಆಗಲಿಲ್ಲ ಅದಕ್ಕೆ. ಸೊ ನಾನೇನಾದರೂ ರಿಚ್ ಆದರೆ ಐ ವಿಲ್ ಹೆಲ್ಪ್ ದ ಪೀಪಲ್. ಸೊ ದಿಸ್ ಈಸ್ ದ ಫಸ್ಟ್ ಥಿಂಗ್ ಐ ಡೂ. ಫಸ್ಟ್ ಥಿಂಗ್ ಅಂದರೆ ನಮಗೂ ಖುಷಿ ಆಗುತ್ತೆ. ಅದಾದಮೇಲೆ ಫಸ್ಟ್ ಥಿಂಗ್ ಮಾಡೋದು ಅಂದರೆ ಐ ವಿಲ್ ಹೆಲ್ಪ್ ದ ನೀಡೆಡ್ ಪೀಪಲ್ಸ್. ಸೊ ಇದಾಯಿತು. ಸೊ ಇದನ್ನ ಇಲ್ಲಿ ಇಡೋಣ ಪಕ್ಕಕ್ಕೆ ಗೈಸ್. ಸೊ ಈಗ ನೆಕ್ಸ್ಟು ಆ್ಯಕ್ಚುಲಿ ಇವತ್ತು ತುಂಬ ಲೇಟಾಗಿ ಸ್ಟಾರ್ಟ್ ಮಾಡ್ತಿದ್ದೀನಿ ವೀಡಿಯೋ, ಯಾಕಂದರೆ ಬೆಳಗ್ಗೆ ಫುಲ್ ಅರ್ಜೆಂಟಲ್ಲಿ ಕಾಲೇಜ್ಗೆ ಹೋದೆ ಅದಕ್ಕೆ. ಸೊ ಇದು ನೋಡಿ, ಟೆಲ್ ಅಬೌಟ್ ಯುವರ್ ಫ್ರೆಂಡ್ಸ್ ಅಂತ ಬಂದಿದೆ. ಸೊ ಇದನ್ನು ಇಲ್ಲಿಡೋಣ. ಸೊ ನಾನು ಒಂದು ನಿಮಿಷ ಕಸಿದ್ದು ಯಾಕೋ ಫೋಕಸ್ ಆಗ್ತಾಯಿಲ್ಲ. ಸೊ ನಾನು ನನ್ನ ಫ್ರೆಂಡ್ಸ್ ಬಗ್ಗೆ ಹೇಳಬೇಕಂದ್ರೆ, ಅವರು ಒಂದೊಂದು ಮುತ್ತುಗಳಿದ್ದಾಗೆ ನನ್ನ ಸ್ಕೂಲ್ ಫ್ರೆಂಡ್ಸು. ಸೊ ನಾವು 10th ಮುಗಿಸ್ಕೊಂಡು ಹೋದಾಗ ಅದು ಒಂದು ತಲೆಗೆ ಉಳಿಯುತ್ತಲ್ಲ, ಇವ್ರನ್ನೆಲ್ಲ ಬಿಟ್ಟು ಹೋಗ್ಬೇಕಾ ಅಂತ. ಸೊ ಅದು ಯಾಕೆ ಆ ಥರ ಬರುತ್ತೆ ಅಂದರೆ, ನಾವು 10 ವರ್ಷಗಳ ಕಾಲ ಒಬ್ಬರ ಜೊತೆಲೇ ಇದ್ದು ಆ ಬಾಂಡಿಂಗನ್ನು ಇನ್ನೂ ಸ್ಟ್ರಾಂಗಾಗಿ ಮಾಡ್ಕೊಬರ್ತೀರಿ. ಸೊ ಆ ಲಾಸ್ಟ್ ಡೇ ಎಕ್ಸಾಮ್ ಮುಗಿಸ್ಕೊಂಡು ಮನೆಗೆ ಹೋಗೋ ಟೈಮಲ್ಲಿ ಎಷ್ಟು ನೋವಂದರೆ ಅಷ್ಟು ನೋವುತ್ತೆ ಗೈಸ್. ನಿಜ, ಇವಾಗಲೂ ಹಂಗೆ ಅನಿಸುತ್ತೆ. ನಾನು ನೆಕ್ಸ್ಟ್ ಡೇನೇ ನಾನು ನನ್ನ ಫ್ರೆಂಡಿಗೆ ಒಂದು ರೀಲ್ ಕಳಿಸಿದ್ದೆ, ಈ ಥರ ಫ್ರೆಂಡ್ಸ್ ಎಲ್ಲ ಈಚೆ ಹೋಗಿ ಪಾರ್ಟಿ ಮಾಡೋ ಥರ. ಪಾರ್ಟಿ ಅಂದರೆ ಎಲ್ಲೋ ನೀರಿರೋ ಕಡೆ ಬಿರಿಯಾನಿ ಮಾಡ್ಕೊಂಡು ತಿನ್ನೋದು, ಆ ಥರ ಎಲ್ಲ ಕಳಿಸಿದ್ದೆ. ಸೊ ಮಾಡೋಣ ಮಗ, ಮಾಡೋಣ ಅಷ್ಟೇ ಅಂತ ಹೇಳ್ದೆ. ಸೊ ಅದನ್ನೂ ಮಾಡೋಣ, ನೋಡೋಣ, ಪ್ಲ್ಯಾನ್ ಮಾಡೋಣ. ಸೊ ಫಸ್ಟ್ 18 years ಆಗಲಿ ನಾವೇ ಹೋಗಿ ಬರೋದಕ್ಕೆ. ಮತ್ತು ಇನ್ನೊಂದು ಏನಂದರೆ, ನನಗೆ ಫ್ರೆಂಡ್ಸ್ ಅಂದರೆ, ನನಗೆ ಈಗಿರೋ ಫ್ರೆಂಡ್ಸು ಸ್ಕೂಲ್ ಫ್ರೆಂಡ್ಸು ಚೆನ್ನಾಗಿದ್ದರೆ, ನನ್ನ ಪ್ರಕಾರ ಫ್ರೆಂಡ್ಸ್ ಅಂದರೆ ಹೇಗಿರ್ಬೇಕಂದ್ರೆ, ಈಗ ಸ್ಯಾಮ್ಸಂಗ್ ಅವರು ನೋಡೇ ಇರ್ತೀರ, ಎಲ್ರಿಗೂ ಗೊತ್ತು. ಸೊ ಸ್ಯಾಮ್ಸಂಗ್ ಅವರ ಫ್ರೆಂಡ್ಸ್ ಈ ಸಂಜಯ್, ಪ್ರವೀಣ್, ಮನೀಶ್, ಚಂದ್ರ, ಅವರು ಟೀಮು. ಆದರೂ ಅವ್ರ ಫ್ರೆಂಡ್ಸ್ ಥರ ಇರ್ತಾರೆ. ಆ ಥರ ಲಾಯಲ್ ಆಗಿರಬೇಕು ಇಷ್ಟು ಫ್ರೆಂಡ್ಸ್ ಅಂದರೆ. ಈ ಒಂದಷ್ಟು ಜನ ಫ್ರೆಂಡ್ಸ್ ಇರ್ತಾರೆ, ಜೊತೆಲೇ ಇದ್ದು ಬೆನ್ನಿಗೆ ಚೂರಿ ಹೊರಟೋಗ್ತಾರೆ. ಆ ಥರ ಫ್ರೆಂಡ್ಸ್ ಅಂದರೆ ನಂಗೆ ಬೇಡವೇ ಬೇಡ, ನಮಸ್ಕಾರ ಆಗಿಬಿಡ್ತೀನಿ.
ಸೊ ಆದರೆ ಸ್ಯಾಮ್ಸಂಗ್ ಮಿರರ್ ಫ್ರೆಂಡ್ಸ್ ಥರ ಇರಬೇಕು ಗೈಸ್, ಫ್ರೆಂಡ್ಸ್ ಅಂದರೆ. ದಟ್ಸ್ ಐ ಆಮ್ ಗೋಯಿಂಗ್ ಟು ಸೇ. ಸೊ ಸೆಕೆಂಡ್ ಕ್ವಶನ್ ಆಯಿತು. ಸೊ ಈಗ ಥರ್ಡ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಇದರಲ್ಲಿ ಒಂದು ಬ್ಲ್ಯಾಂಕ್ ಶೀಟ್ ಇದೆ ಎಸ್, ಅದು ಬಂದರೆ ನೆಕ್ಸ್ಟ್ ಕ್ವಶನ್ ಅಂದರೆ ಅದಿಲ್ಲ, ನೆಕ್ಸ್ಟ್ ಕ್ವಶನ್ ಹೋಗೋದು ಅಂತ ಅರ್ಥ. ಮೋಸ್ಟ್ ಫನ್ನಿಯೆಸ್ಟ್ ಪಿಕ್ಚರ್ ದಟ್ ಯು ಟುಕ್. ಮೋಸ್ಟ್ ಫನ್ನಿಯೆಸ್ಟ್ ಪಿಕ್ಚರ್ ಅಂದರೆ ಅದನ್ನ ನಾನು ಇಲ್ಲಾಕ್ತೀನಿ, ಅದೇ ನನ್ನ ಫನ್ನಿಯೆಸ್ಟ್ ಪಿಕ್ಚರ್. ಓಕೆನಾ? ಸೊ ಟೈಮ್ ವೇಸ್ಟ್ ಮಾಡಿದೆ, ನೆಕ್ಸ್ಟ್ ಕ್ವಶನ್ ಕಡೆ ಹೋಗುಮ. ವಾಟ್ ಡು ಯು ಡೂ ಇನ್ ಯುವರ್ ಫ್ರೀ ಟೈಮ್? ನನ್ನ ಫ್ರೀ ಟೈಮ್ ಅಂತ ಬಂದಾಗ ಸೊ ಏನಾದ್ರು ವರ್ಕ್ ಇದ್ದರೆ ನಾನು ವರ್ಕ್ ಮಾಡ್ಕೋತೀನಿ. ಫ್ರೀ ಇದ್ದರೆ ನಾನು ಜಾಸ್ತಿ ಮಾಡೋದು ಫೋನ್ ನೋಡೋದು, ರೀಲ್ಸ್ ಸ್ಕ್ರೋಲ್ ಮಾಡೋದು, ಅಥವಾ ಯೂಟ್ಯೂಬ್ ವೀಡಿಯೋಸ್ ನೋಡೋದು, ಇದನ್ನೇ ನಾನು ಜಾಸ್ತಿ ಮಾಡ್ತೀನಿ. ಅದೆಲ್ಲ ಮಾಡಿ ಇನ್ನೂ ಫ್ರೀ ಟೈಮ್ ಸಿಗ್ತದೆ ಏನಾದ್ರು ವರ್ಕ್ ಮಾಡ್ತೀನಿ, ಇಲ್ಲ ಓದ್ಕೋತೀನಿ, ಅಷ್ಟೇ ನಾನು ಫ್ರೀ ಟೈಮಲ್ಲಿ ಮಾಡೋದು. ಸೊ ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನಾಯಿಗಳದ್ದು ಸ್ವಲ್ಪ ಡಿಸ್ಟರ್ಬ್ ಇದ್ದರೆ ಅದನ್ನ ಇಗ್ನೋರ್ ಮಾಡಿಬಿಡಿ, ಓಕೆನಾ? ದೆನ್ನು ವಾಟ್ ಅನ್ನೋಯಿಂಗ್ ಥಿಂಗ್ ಐ ಡು ಮೋಸ್ಟ್. ಇರು ಗೈಸ್, ಫೋಕಸ್ ಆಗ್ತಾನೆ ಇಲ್ಲ ಇದು ಯಾಕೋ. ವಾಟ್ ಅನ್ನೋಯಿಂಗ್ ಥಿಂಗ್ ಐ ಡು ಮೋಸ್ಟ್. ವಾಟ್ ಅನ್ನೋಯಿಂಗ್ ಥಿಂಗ್ ಅಂದರೆ ನಾನು ಈಗ ಸದ್ಯಕ್ಕೆ ಏನಪ್ಪ ಅಂದರೆ ಈ ಕ್ಲಾಸಲ್ಲಿ ಕ್ಲಾಸ್ ಕೇಳಿಕೊಂಡು ಲೆಕ್ಚರ್ ಕೇಳಿಕೊಂಡು ಲೆಕ್ಚರ್ ಕೇಳಿಕೊಂಡು ಕೂತ್ಕೊಳ್ಳುವಾಗ ಈ ಬೆಂಚ್ ಮೇಲೆ ಕೂತ್ಕೊಂಡು ಕಾಲು ಹಿಂಗೆ ಅಲ್ಲಾಡಿಸ್ತಾ ಇರೋದು, ಕೈ ಫ್ರೀ ಇದ್ದರೆ ಕೈ ಹಿಂಗೆ ಸೌಂಡ್ ಮಾಡೋದು ಡಬ್ ಡಬ್ ಡಬ್ಬ ಅಂತ. ಸೊ ದಟ್ಸ್ ದ ಮೋಸ್ಟ್ ಅನ್ನೋಯಿಂಗ್ ಥಿಂಗ್ ನೌ ಐ ಆಮ್ ಡೂಯಿಂಗ್. ಸೊ ಅದು ಮಾಡಿದಾಗ ನಿಮಗೆ ಫೋಕಸ್ ಆಗಿರುತ್ತೆ. ಮೈಂಡ್ ನಿದ್ದೆ ಬರದೇ ಇರೋ ಥರ ತೆಗಿಸೋದಿಲ್ಲ. ಮೈಂಡ್ ಏನಾದರೂ ಆ್ಯಕ್ಟಿವಿಟೀಸ್ ಮಾಡ್ತಾ ಇರಬೇಕು. ಸೊ ಅದಕ್ಕೆ ಆ ಥರ ಮಾಡ್ತೀನಿ ಅಷ್ಟೆ. ಸೊ ಈಗ ನೆಕ್ಸ್ಟ್ ಲಾಸ್ಟ್ 3 ಇದೆ, ಇದರಲ್ಲಿ ಯಾವ್ದು ಬ್ಲ್ಯಾಂಕು ಯಾವುದಿದು ಅನ್ನೋದೇ ಗೊತ್ತಾಗ್ತಿಲ್ಲ. ಟೆಲ್ ಅಬೌಟ್ ಯುವರ್ ಸ್ಕೂಲ್. ಸೊ ನನ್ನ ಸ್ಕೂಲ್ ಬಗ್ಗೆ ಹೇಳಬೇಕು ಅಂದರೆ ಮೈ ಸ್ಕೂಲ್ ಈಸ್ ಬೆಸ್ಟ್. ಸೊ ನಾನು ಚಿಕ್ಕ ವಯಸ್ಸಲ್ಲಿ ಫಸ್ಟ್ ಬೇರೆ ಸ್ಕೂಲ್ಗೆ ಹೋಗಿದ್ದೆ, SSVM ಅಂತ. ಸೊ ಅಲ್ಲಿ ಒಂದು 2 years ಸ್ಟಡಿ ಮಾಡಿ ಬೇರೆ ಸ್ಕೂಲ್ಗೆ ಹೋದೆ. ಅಲ್ಲಿಂದ ನಾನು 10th ಕಂಟಿನ್ಯೂಸ್ ಆಗಿ ಅಲ್ಲೇ ಓದಿದ್ದು. ಸೊ ನನ್ನ ಸ್ಕೂಲ್ ಒಂದು ದೇವಾಲಯ. ಸೊ ಇನ್ನೇನು ಹೇಳೋದು ಅಂದರೆ ಹೇಳ್ಬೋದು, ನನಗೆ ಈಗ ನೆನಪಾಗ್ತಾಯಿಲ್ಲ. ಮತ್ತು ಇನ್ನೊಂದು ಏನಂದರೆ ಗೈಸ್, ಈ ಮೋಸ್ಟ್ ಆಫ್ ದಿ ಸ್ಕೂಲ್ಸಲ್ಲಿ ಹಂಗೆ ಈಗ 10th ಒಂದಷ್ಟು ಸ್ಕೂಲ್ಸಲ್ಲಿ ಫುಲ್ ಸ್ಟ್ರಿಕ್ಟ್ ಇರುತ್ತೆ, ಓದಬೇಕು ಅಂತ ಹೇಳ್ತಾರೆ. ಏನು ಅದರ್ ಆ್ಯಕ್ಟಿವಿಟೀಸ್ ಇರೋಲ್ಲ. ಸೊ ನಮ್ಮ ಸ್ಕೂಲಲ್ಲಿ ಇರ್ತಾಯಿತ್ತು ಅದರ್ ಆ್ಯಕ್ಟಿವಿಟೀಸ್, ಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲ. ಸೊ ನಿಮಗೆ ಏನನ್ಸೋ ಈ ಸ್ಕೂಲ್ ಬಿಟ್ಟು ಯಾವಾಗ ಹೋಗ್ತೀರಪ್ಪ, ಈ ಟಾರ್ಚರ್ ತಡ್ಕೊಳಕ್ಕಾಗ್ತಾಯಿಲ್ಲ ಅಂತ. ಸೊ ಅಲ್ಲಿಂದ ಈಚೆ ಬಂದಮೇಲೆ ಇರುತ್ತಲ್ಲ ಆ ಫೀಲಿಂಗು, ಇಲ್ಲೇ ಇರಬೇಕಾಗಿತ್ತು, ಇಲ್ಲೇ ಓದಬೇಕಾಗಿತ್ತು. ಆ ಟೀಚರ್ಸ್ನೆಲ್ಲ ಎಷ್ಟು ಮಿಸ್ ಮಾಡ್ಕೊತೀರ ಅಂದರೆ ಅಷ್ಟು ಮಿಸ್ ಮಾಡಿಕೊಡ್ತೀರಿ ಗೈಸ್. ಬೆಸ್ಟ್ ಟೀಚರ್ಸು, ಅವರು ಕೊಡೋ ಪ್ರೀತಿ ಇವಾಗಲೂ ಕೊಡ್ತಾರೆ, ಅದಷ್ಟು ಅವರು ಕೊಡೋಷ್ಟು ಕೊಡೋಲ್ಲ. ನಾವು ಈಗಲೂ ಸ್ಕೂಲ್ ಹತ್ರ ಹೋದರೆ ಏನಪ್ಪ ಚೆನ್ನಾಗಿದೆಯಾ, ಏನು ಮಾಡ್ತಿದ್ಯಾ, ಹೆಂಗೆ ಓದ್ತಿದ್ಯಾ, ಏನು ತೊಗೊಂಡಿದ್ಯಾ ಕಾಂಬಿನೇಷನು ಅಂತೆಲ್ಲ ಕೇಳ್ತಾರೆ. ಸೊ ದಟ್ಸ್ ಮೈ ಸ್ಕೂಲ್. ಸೊ ನನಗೆ ಇನ್ನೊಂದು ಡ್ರೀಮ್ ಏನಪ್ಪ ಅಂದರೆ, ನಾನು ಒಂದು ದೊಡ್ಡ ಎತ್ತರಕ್ಕೆ ಬೆಳೆದಾಗ ಸೊ ನಾನು ಸ್ಕೂಲಲ್ಲಿ ಒಂದು ದಿವಸ ಒಂದು ಸ್ಪೆಷಲ್ ಒಕೇಶನ್ ಅಂತರ ಫಿಕ್ಸ್ ಮಾಡಿ, ಈಗ ಗಣೇಶ ಹಬ್ಬ ಬರ್ಬೋದು, ಗಣೇಶ ಹಬ್ಬ ನಮ್ಮ ಸ್ಕೂಲಲ್ಲಿ ಮಾಡ್ತಾರೆ. ಆ ಟೈಮಲ್ಲಿ ಇಡೀ ಸ್ಕೂಲ್ಗೆ ನಾನು ಒಂದು ಊಟ ಹಾಕಿಸ್ಬೇಕು, ನನ್ನ ಕಡೆಯಿಂದ ಏನಾದರೂ ಒಂದು ಮಾಡಬೇಕು ಅನ್ನೋದು ಒಂದು ಆಸೆ ಇದೆ. ಸೊ ಅದು ಆದಷ್ಟು ಬೇಗ ಆಗಲಿ.
ಅಂತ ಹೇಳ್ತಾ. ಸೊ ದಟ್ಸ್ ಮೈ ಸ್ಕೂಲ್, ನೆವರ್ ಫರ್ಗೆಟ್ ದಮ್. ಸೊ ಬನ್ನಿ ಈಗ ನೆಕ್ಸ್ಟ್ ಕ್ವಶನ್ಗೆ ತಡ ಮಾಡದೆ ಹೋಗೋಣ. ಇದು ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು ಒಂದು ಕೈಯಲ್ಲಿ ತೆಗೆದಿದ್ದಲ್ಲ ಗೈಸ್. ವೇರ್ ಡು ಯು ಗೋ ಮೋಸ್ಟ್ ಫಾರ್ ವೆಕೇಶನ್? ನನಗೆ ವೆಕೇಶನ್ ಅಂದರೆ ತುಂಬ ಕಡೆ ಇಷ್ಟ ಆಗುತ್ತೆ. ಅಂದರೆ ಲೈಕ್ ವಯನಾಡ್, ಕೂರ್ಗ್ ಆ ಥರನೇ ಇಷ್ಟ ಆಗುತ್ತೆ. ಮತ್ತು ಬೀಚಸ್ಸು, ತುಂಬ ದೂರ ಬೀಚಸ್, ಸನ್ನಿ ಡೇಸ್ ಇರಬೇಕು. ಅಲ್ಲಿ ಸ್ಟ್ರೀಟ್ ಫುಡ್ಸು, ಸ್ಟ್ರೀಟಲ್ಲೆಲ್ಲ ಶಾಪಿಂಗ್ ಮಾಡೋದಿರಬೇಕು. ಮತ್ತು ಇನ್ನೊಂದು ಥರ ಒಕೇಶನ್ ಅಂದರೆ ಡೇ ಔಟ್ ಥರ ಅಂದರೆ ಐ ಮೋಸ್ಟ್ಲಿ ರೆಕಮೆಂಡ್ ರೆಸಾರ್ಟ್ ಅಂದರೆ ಕ್ಲೀನಾಗಿರಬೇಕು. ರೆಸಾರ್ಟ್ ಅಂದರೆ ಫುಲ್ 5 ಸ್ಟಾರ್ 7 ಸ್ಟಾರ್ ಆ ಥರ ಇರಬೇಕು ರೆಸಾರ್ಟ್ ಅಂದರೆ. ಅದನ್ನೆಲ್ಲ ಅಫೋರ್ಡ್ ಮಾಡೋಷ್ಟು ಹೊರಗೆ ಬೆಳಿಬೇಕು. ಸುಮ್ಮನೆ ಕನಸು ಪಟ್ಬಿಟ್ರೆ ಸಾಲದು. ಆ ಕನಸನ್ನು ತೀರೋವರೆಗೂ ಬೆಳೆದು ತೋರಿಸ್ಬೇಕು. ಸೊ ದಟ್ಸ್ ದ ವೊಕೇಶನ್ ಥಿಂಗ್ ಐ ಗೋ ದ ಮೋಸ್ಟ್. ಯಾವುದಪ್ಪ ಇದೆ? ಓಕೆ, ವೆಕೇಶನ್ದು ಗೈಸ್ ಇದಾಯಿತು. ಸೊ ಮೋಸ್ಟ್ಲಿ ದಿಸ್ ಈಸ್ ದ ಬ್ಲ್ಯಾಂಕ್ ಶೀಟ್. ನೋಡಿ ಏನೂ ಇಲ್ಲ, ಸುಮ್ಮನೆ ಇಲ್ಲಿ ಅಂತ ಬ್ಲ್ಯಾಂಕ್ ಬಿಟ್ಟೆ. ನೋಡಿ ಇಷ್ಟು ಕ್ವಶನ್ಸ್ಗೆ ಆನ್ಸರ್ ಮಾಡಿದ್ದೀನಿ. ಸೊ ನೋಡಿದ್ರ, ಸ್ಟೇಯಿಂಗ್ ಔಟ್ ಆಯಿತು. ನಾನು ನಿಜ ಒಂದು ನಿಮಿಷ ಸ್ಟೇಯಿಂಗ್ ಇನ್ ಕಾರ್ ಫಾರ್ 24 hours ನಂಗೆ ತುಂಬ ಕಂಟೆಂಟ್ಸ್ ಇದೆ ಗೈಸ್. ಅದನ್ನೆಲ್ಲ ಏನಂದರೆ ಫ್ಯಾಮಿಲಿ ಜೊತೆ ಮಾಡಿದ್ರೇ ಅದಕ್ಕೆ ಒಂದು ಕಳೆ ತುಂಬೋದು. ನಾನು ಒಬ್ಬನೇ ಅಂದರೆ ಆಗೋಲ್ಲ. ಇಲ್ಲ ಒಂದು ಫ್ರೆಂಡ್ಸ್ ಇರಬೇಕು, ಇಲ್ಲ ಫ್ಯಾಮಿಲಿ ಇರಬೇಕು. ಸೊ ಈಗ ಸದ್ಯಕ್ಕೆ ನಾನು ಒಬ್ಬನೇ ಕಂಟಿನ್ಯೂ ಮಾಡ್ತಾ ಹೋಗ್ತಾಯಿದ್ದೀನಿ. ಸೊ ಮುಂದೆ ಬರ್ತಾರೆ. ಓಕೆ, ನಾನು ಇನ್ನೂ ದೊಡ್ಡ ಕಂಟೆಂಟು, ಒಳ್ಳೊಳ್ಳೆ ಕಂಟೆಂಟ್ ಎಲ್ಲ ಕೊಡ್ತೀನಿ. ಸೊ ನೋಡಿದ್ರಲ್ಲ, ಸ್ಟೇಯಿಂಗ್ ಔಟ್ಸೈಡ್ ಅಲೋನ್, ಯಾರೂ ಇಲ್ಲ. ಸ್ಟೇಯಿಂಗ್ ಔಟ್ಸೈಡ್ ಅಲೋನ್. ನಾನು ಏನು ಮಾಡೋಣ ಅಂದ್ಕೊಂಡ್ರೆ ಕಾರಲ್ಲಿ ಸ್ಟೇಯಿಂಗ್ ಅಲೋನ್ ಫಾರ್ 24 hours ಇನ್ ಕಾರ್ ಅಂತ ಮಾಡೋಣ ಅಂದ್ಕೊಂಡೆ. ಸೊ ನಂಗೆ ತುಂಬ ಟಯರ್ಡ್ ಆಗೋಗಿದೆ. ಅದು ಇನ್ನೊಂದು ದಿವಸ ಮಾಡೋಣ ಯಾವಾಗಲಾದರೂ ಟೈಮ್ ಸಿಕ್ಕಿದಾಗ ಅಂತ. ಸೊ ಈಗ ಸದ್ಯಕ್ಕೆ ಇವತ್ತು ಬೇರೆ ಬೆಳಗ್ಗಿಂದ ವೀಡಿಯೋನೇ ಮಾಡಿರಲಿಲ್ಲ. ಸೊ ಅದಕ್ಕೆ ಇರಲಿ ಅಂತ ಮಾಡಿದ್ದೀನಿ. ಸೊ ವೀಡಿಯೋನೂ ಮಾಡ್ದಂಗೆ ಆಯಿತು, ಒಂದಷ್ಟು ಕ್ವಶನ್ಗೆ ಆನ್ಸರ್ ಸಿಗ್ದಂಗೆ ಆಯಿತು ಅಂತ ಮಾಡಿದೆ. ಸೊ ನೋಡೋದಲ್ಲ, ನನ್ನ ಕ್ವಶನ್ಸ್ಗೆ ಆನ್ಸರು ಚೆನ್ನಾಗಿತ್ತು ಅಂದ್ಕೋತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸಿನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಟಾಟಾ.